ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಹೆಸರುಕಾಳು ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದ್ಸಲ ಮಾಡಿ ನೋಡಿ. ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡ್ಕೋಬಹುದು. ಈ ಬೇಸಿಗೆ ಟೈಮಲ್ಲೆಲ್ಲ ತುಂಬಾನೇ ಒಳ್ಳೇದಿದು. ದೇಹಕ್ಕೆ ತುಂಬಾನೇ ತಂಪಿದು. ಬನ್ನಿ ನೋಡೋಣ. ನೋಡಿ, ನಾನಿಲ್ಲಿ ಅರ್ಧ ಕಪ್ಪು ಹೆಸರುಕಾಳು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು, ಪಾಯಸ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ನೀವು ತಗೊಳ್ಳಿ. ನಾನಿವಾಗ ಅರ್ಧ ಕಪ್ ತಗೊಂಡಿದ್ದೇನೆ. ಇದು ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀವು ಯಾವ ಕಪ್ಪಲ್ಲಿ ನೀವು ಹೆಸರು ಕಾಳು ತಗೊಳ್ತೀರೋ ಅದರಲ್ಲೇ ಇದಕ್ಕೆ ಬೇಕಾದ ನೀರು ತಗೊಂಡ್ರೆ ಆಯ್ತು. ಫಸ್ಟ್ ಇದನ್ನು ನಾನು ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನೀರು ಹಾಕಬೇಕು. ನೀರು ನಾನಿಲ್ಲಿ ಇದು ಹೆಸರು ಕಾಳು ತಗೊಂಡು ಅದೇ ಕಪ್ಪಲ್ಲಿ 3.5 ಕಪ್ ನೀರು ಹಾಕ್ತಾ ಇದ್ದೀನಿ. ಅಂದರೆ ನೀವು ಒಂದು ಗ್ಲಾಸಲ್ಲಿ 1 ಗ್ಲಾಸ್ ಹೆಸರು ಕಾಳು ತಗೋವಾಗ ಅದೇ ಗ್ಲಾಸಲ್ಲಿ 3.5 ಗ್ಲಾಸ್ ನೀರು ಹಾಕಿದ್ರೆ ಆಯಿತು. ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕುವ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಇನ್ನು ಮುಚ್ಚಳ ಹಾಕಿಬಿಟ್ಟು ಇದು ಒಂದು 4 ಅಥವಾ 5 ವಿಸಿಲೆಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ. ಜಾಸ್ತಿ ಇದು ಕುಕ್ ಆಗಬಾರ್ದು. ಒಂದು 5 ವಿಸಿಲೆಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ. ಆಮೇಲೆ ನೋಡಿ, ಕಾಯಿ ತುರಿ ತಗೊಂಡಿದ್ದೇನೆ. ನಾನಿಲ್ಲಿ 2 ಕಪ್ ಕಾಯಿ ತುರಿ ತಗೊಂಡಿದ್ದೇನೆ. ಬೇಕಾದರೆ ಹಾಲು, ನಮಗೆ ಪ್ಯಾಕೆಟ್ ಹಾಲು ಕೂಡ ಹಾಕ್ಬೋದು. ಇಲ್ಲಾಂದರೆ ಈ ಥರ ತೆಂಗಿನಕಾಯಿ ಹಾಲಾದರೆ ಸ್ವಲ್ಪ ಇನ್ನೂ ಟೇಸ್ಟಿಯಾಗಿರುತ್ತೆ. ಯಾವುದು ಕೂಡ ಆಗ್ಬೋದು. ಪ್ಯಾಕೆಟ್ ಹಾಲು ಕೂಡ ಹಾಕ್ಬೋದು. ನಾನಿಲ್ಲಿ 2 ಕಪ್ ಹಾಲು, ಇದು ಸರಿ, ಕಾಯಿ ತುರಿ ತಗೊಂಡಿದ್ದೇನೆ. ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಕಪ್ ನೀರು ಹಾಕಿ ಫಸ್ಟ್ ಚೆನ್ನಾಗಿ ಇದು ರುಬ್ಕೊಳ್ಳಿ. ಜಾಸ್ತಿ ನೈಸ್ ಆಗಬೇಕಂತಿಲ್ಲ, ನಮಗೆ ಹಾಲು ತೆಗಿಲಿಕ್ಕೆಲ್ಲ. ಸ್ವಲ್ಪ ಒಂದ್ಸಲ ಚೆನ್ನಾಗಿ 1 ಕಪ್ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು. ಅದು ನೀರು ಹಾಕುವಾಗ ಸ್ವಲ್ಪ ಬಿಸಿನೀರು ಹಾಕೋದಾದ್ರೆ ಚೆನ್ನಾಗಿ ಹಾಲು ಸಿಗುತ್ತೆ. ಆಮೇಲೆ ಒಣ ತೆಂಗಿನಕಾಯಲ್ಲಿ ಅಷ್ಟು ಹಾಲು ಸಿಗಲ್ಲ. ಹಸಿ ತೆಂಗಿನಕಾಯಿ ನೋಡಿ ತಗೊಳ್ಳಿ, ಅದರಲ್ಲಿ ಚೆನ್ನಾಗಿ ಹಾಲು ಸಿಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಅದು ಒಂದು ಜರಡಿಗೆ ಹಾಕಿ ಹಾಲು ತೆಗೆದ್ರೆ ಆಯಿತು. ಇದು ಫಸ್ಟ್ ಹಾಲು ಅಂದರೆ ಗಟ್ಟಿ ಹಾಲು ಮತ್ತು ತೆಳು ಹಾಲು ಬೇರೆ ಬೇರೆ ತೆಗಿತಾ ಇದ್ದೀನಿ ನಾನಿವಾಗ. ಒಟ್ಟಿಗೆ ಕೂಡ ಮಾಡ್ಕೋಬೋದು. ನಾನಿವಾಗ ನೋಡಿ, ಇದು ಗಟ್ಟಿ ಹಾಲು, ಫಸ್ಟ್ ಹಾಲು. ಇನ್ನೊಂದು ಸಲ ಅದೇ ತೆಂಗಿನಕಾಯಿಗೆ ಮತ್ತೆ ಒಂದು ಸಲ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಸಲ ಅದು ರುಬ್ಕೊಂಡು ಇನ್ನೊಂದು ತೆಳು ಹಾಲು, ಈ ಥರ ಮಾಡಿದರೆ ಆಯಿತು. ನೋಡಿ, ಹಾಲು ರೆಡಿ ಆಯಿತು. ಆಮೇಲೆ ಇದಕ್ಕೆ ಇದು ಬೇಕಾದ ಬೆಲ್ಲ ನಾನಿಲ್ಲಿ 150 ಗ್ರಾಮ್ ಇದು ಬೆಲ್ಲ ತಗೊಂಡಿದ್ದೇನೆ. ಇದು ಕರೆಕ್ಟ್ ಆಗಿರುತ್ತೆ. ಇದು ಪಾಯಸ ಅಂದಮೇಲೆ ಸ್ವಲ್ಪ ಸಿಹಿ ಇರಬೇಕು, ನೋಡ್ಕೊಳ್ಳಿ. ಬೇಕಾದಷ್ಟು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. 150 ಗ್ರಾಮ್ ಕರೆಕ್ಟ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಒಂದು 1/4 ಕಪ್ಪಿನಷ್ಟು ನೀರು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಇದು ಸ್ಟವಲ್ಲಿಟ್ಟು ಸ್ವಲ್ಪ ಕರಗಿಸ್ಕೋಬೇಕು. ಅಂದರೆ ನಾವು ಇದೇ ಥರ ಬೆಲ್ಲ ಹಾಕೋದಾದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿಯಲ್ಲಿ ಇರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡೋದಾದ್ರೆ ಒಳ್ಳೆಯದು. ನೋಡಿ, ಇದು ಮೆಲ್ಟ್ ಆಗಿ ಬಂದಿದೆ. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಸ್ಟವ್ ಇಲ್ಲಿ ಆಫ್ ಮಾಡಿ ಇಟ್ಟಿದ್ದೇನೆ. ಹೆಸರು ಕಾಲೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರ. ಜಾಸ್ತಿ ಇದು ಕುಕ್ ಆಗಬಾರ್ದು, ಅದು ನೋಡ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ನಾವು ಇದು ಬೆಲ್ಲ ಕರಗಿಸಿಟ್ಟಿದ್ದೇವಲ್ಲ ಅದನ್ನು ಹಾಕುವ. ಅದು ಹಾಕುವಾಗ ಈ ಥರ ಜರಡಿಯಲ್ಲಿ ಸೋಸ್ಕೊಂಡೇ ಹಾಕಬೇಕು. ಬೆಲ್ಲ ಹಾಕಿ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನಾವು ತೆಗೆದಿಟ್ಟ ಹಾಲು ಉಂಟಲ್ಲ, ಹಾಲು ಹಾಕಬೇಕು. ಹಾಲು ಇವಾಗ ನಾನು ಫಸ್ಟ್ ಹಾಕ್ತಾ ಇರೋದು ತೆಳು ಹಾಲು ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡಿಟ್ಟಿದ್ದೀನಿ. ಒಂದ್ಸಲ ಚೆನ್ನಾಗಿ ಕುದಿ ಬರಬೇಕಿದು. ಆಮೇಲೆ ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಇಲ್ಲಾಂದರೆ ಅದು ಒಂದೆರಡು ಏಲಕ್ಕಿ ಜಜ್ಕೊಂಡು ಹಾಕೋದಾದ್ರೆ ಆ ಥರ ಕೂಡ ಹಾಕ್ಬೋದು. ಆಮೇಲೆ ನೋಡಿ, ಗಟ್ಟಿ ಹಾಲು, ಫಸ್ಟ್ ತೆಗ್ದ ಹಾಲು ಉಂಟಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಆಮೇಲೆ ಜಾಸ್ತಿ ಗಟ್ಟಿನೂ ಬೇಡ. ನಾನು ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸಾಕಿಷ್ಟು. ಇನ್ನೂ ನೀರು ಹಾಕೋದು ಬೇಡ, ಇಷ್ಟೇ ಸಾಕು. ಈ ಥರ ಇರಬೇಕು. ಮತ್ತು ಜಾಸ್ತಿ ಗಟ್ಟಿ ಆದರೂ ನಾನು ಹೇಳ್ದಾಗೆ ಚೆನ್ನಾಗಿರಲ್ಲ ಕುಡಿಲಿಕ್ಕೆ. ಜಾಸ್ತಿ ತೆಳುವೂ ಆಗಬಾರ್ದು. ಇದೇ ಥರ ಇದ್ದರೆ ಸಾಕು. ಚೆನ್ನಾಗಿ ಒಂದ್ಸಲ ಕುದಿ ಬರಬೇಕು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈ ಥರ ಚೆನ್ನಾಗಿ ಕುದಿ ಬಂದ ನಂತರ ಇನ್ನು ಸ್ಟವ್ ಆಫ್ ಮಾಡಿದರೆ ಆಯಿತು. ನೋಡಿ, ಎಷ್ಟು ಗಟ್ಟಿ ಉಂಟಂತ ಕಾಣುತ್ತಲ್ಲ, ಇದೇ ಥರ ಇರಲಿ. ಅದು ಮತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ನೋಡಿ, ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಅದರಲ್ಲಿ ತುಪ್ಪ ಹಾಕೊಳ್ಳಿ. ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಗೋಡಂಬಿ ಮತ್ತು ಕಾಯಿ ತುರಿ ಇದರಲ್ಲಿ ಹುರ್ಕೊಂಡು ಅದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ. ಗೋಡಂಬಿ ಬೇಕಾದಷ್ಟು ತಗೊಳ್ಳಿ, ಮತ್ತು ದ್ರಾಕ್ಷಿ ಬೇಕಾದರೆ ಅದು ಕೂಡ ಹಾಕ್ಬೋದು. ಆಮೇಲೆ ನೋಡಿ, ಅದರ ಜೊತೆಗೆ ಒಂದು 2 ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಈ ಥರ ಕಾಯಿ ತುರಿ ಹಾಕುವಾಗ ನಮಗೆ ಅದು ಪಾಯಸ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಕುಡಿಯುವಾಗ ಇದು ಕಾಯಿ ತುರಿ ಎಲ್ಲ ಸಿಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಜಾಸ್ತಿ ಬೇಕಾದರೆ ಹಾಕ್ಬೋದು. ನಾನಿವಾಗ ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನು ಹಾಕಿದ್ದೇನೆ. ಅದು ಗೋಲ್ಡನ್ ಕಲರ್ ಆಗಿ ಬರಲಿ.
ಅಷ್ಟೋ ತನಕ ಇದರಲ್ಲಿ ಹುರ್ಕೋಬೇಕು. ನೋಡಿ ಇದು ಇಷ್ಟು ಸಾಕು. ನೋಡಿ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ನಮ್ಮ ಪಾಯಸ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದ್ದೇವೆ ಅಂತ. ತುಂಬಾ ಸುಲಭ ಇದು ಮಾಡಲಿಕ್ಕೆ. ನೀವು ಈ ಥರ ಮಾಡಿಲ್ಲ ಅಂದರೆ ಒಂದ್ಸಲ ಈ ಥರ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ನಾನು ಹೇಳ್ದಾಗೆ ಪ್ಯಾಕೆಟ್ ಹಾಲು ಕೂಡ ಹಾಕ್ಬೋದು, ಪ್ಯಾಕೆಟ್ ಹಾಲಲ್ಲಿ ಕೂಡ ಮಾಡ್ಕೋಬೋದು. ಇದು ತೆಂಗಿನಕಾಯಿ ಹಾಲಾದರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇದು ನಾನು ಹೇಳ್ದಾಗೆ ಬೇಸಿಗೆ ಟೈಮಲ್ಲೆಲ್ಲ ತುಂಬಾ ಒಳ್ಳೆಯದು, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ದೇಹಕ್ಕೆ ತಂಪು ಇದು. ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.